ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರ ನೇತೃತ್ವದಲ್ಲಿ 100 ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಜಂಟಿ ಕಾರ್ಯಕ್ರಮ ಹಾಗೂ ದ ಸಂಸ ಸುವರ್ಣ ಮಹೋತ್ಸವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ ರಾಮ್ ಜಯಂತಿ ಅಂಗವಾಗಿ 2024 ಲೋಕಸಭಾ ಚುನಾವಣೆಯಲ್ಲಿ ಬಹುಜನರ ಒಲವು ನಿಲುವು ರಾಷ್ಟ್ರೀಯ ವಿಚಾರ ಸಂಕಿರಣ ಐತಿಹಾಸಿಕ ಸಮಾವೇಶವನ್ನು ವಸಂತನಗರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿ ಸಮಾವೇಶ ನಡೆಸಲಾಯಿತು. ಡಾಕ್ಟರ್ ದಾದಾ ಸಾಹೇಬ್ ಎನ್ ಮೂರ್ತಿ ಸಾಹೇಬ್ರಿಗೆ ಕಾರ್ಯಕ್ರಮವನ್ನು ಮುಂದೂಡೋದಕ್ಕೂ ಕೂಡ ಯಾರು ಒಪ್ಪಲಿಲ್ಲ. ಕಾರ್ಯಕ್ರಮ ನಡೆಸಲೇಬೇಕಂತ ಹಠ ಹಿಡಿದ್ರು. ಸುಮಾರು ಜಿಲ್ಲೆಗಳನ್ನು ಬಸ್ಗಳು ಮಾಡಿಕೊಟ್ರು, ಬಂದವ್ರಿಗೆ ಬಿಟ್ಟಿಲ್ಲ. ಕೋಡ್ ಆಫ್ ಕಂಡಕ್ಟ್ ಇದೆ ಅಂತೇಳಿ ಅಲ್ಲಲ್ಲಿ ಹಿಡಿದು ನಿಲ್ಲಿಸಿದ್ದಾರೆ. ಕೆಲವರಿಗೆ ಫೈನ್ಗಳು ಹಾಕಿದ್ದಾರೆ, ವಾಪಸ್ ಕಳಿಸಿದ್ದಾರೆ. ಇರಲಿ, ಆದರೂ ಕೂಡ ತಾವೆಲ್ಲನೂ ಕೂಡ ಇಲ್ಲಿ ಬಂದಿರೋರು ಎಲ್ಲರೂ ಮುಖಂಡರುಗಳೇ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದನ ಹೇಳ್ತೇನೆ. ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ಥಾಪನೆಯಾಗಿ 50 ವರ್ಷಗಳು ಕಳೆದಿದ್ದಾವೆ. 50 ವರ್ಷಗಳ ಸುವರ್ಣ ಮಹೋತ್ಸವನ ಈ ದಿನ ಆಚರಿಸ್ತಾ ಇದ್ದೇವೆ. 2000 ಇಸ್ವಿನಲ್ಲಿ ನಾವು 2000 ಇಸ್ವಿನಲ್ಲಿ ನಾವು ಇದೇ ಅಂಬೇಡ್ಕರ್ ಭವನದಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಿಸಿದ್ವಿ. ಈ ಪುಸ್ತಕ ನಾವು 25 ವರ್ಷಗಳ ದಲಿತ ಸಂಘ ಸಮಿತಿಯ ಹೋರಾಟದ ಮಹಾಪ್ರಬಂಧವನ್ನ 2000 ಇಸ್ವಿನಲ್ಲಿ ಬಿಡುಗಡೆ ಮಾಡಿದ್ವಿ. ಅದು 25ನೇ ವರ್ಷದ ದಲಿತ ಸಂಘರ್ಷ ಸಮಿತಿಯ ಹೋರಾಟಗಳ ದಾಖಲೆ ಇದು. ಬೆಳ್ಳಿ ಹಬ್ಬವನ್ನು ಮಾಡಿ ಬಿಡುಗಡೆ ಮಾಡಿದ್ವಿ. 2ನೇ ಸಂಪುಟ ಹೋರಾಟ ಪ್ರಬಂಧ ಇದು. ಈಗ 50 ವರ್ಷಗಳ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಇವತ್ತು 25 ಪುಸ್ತಕಗಳು ಬಿಡುಗಡೆ ಆಗಬೇಕಾಗಿತ್ತು. ನಾನು ಬರೆದಂಥ ಹೋರಾಟದ ದಾಖಲೆಗಳುಳ್ಳ 25 ಪುಸ್ತಕಗಳು ಇವತ್ತು ಬಿಡುಗಡೆ ಹೊಂದಬೇಕಾಗಿತ್ತು. ಚುನಾವಣೆ ಇರೋದರಿಂದ ಮುದ್ರಣ ಈ ಥರದ ಅನೇಕ ಕಾರಣಗಳಿಂದ ಇವತ್ತು ನಿಮ್ಮ ಮುಂದೆ ತರಕ್ಕಾಗಿಲ್ಲ. ಅದಕ್ಕೆ ನಾನು ಕ್ಷಮಿಸ್ಬೇಕಂತ ವಿಷಾದಿಸ್ತೇನೆ. ಅದೇ ಬೇಜಾರಿರೋದು ನನಗೆ. ಇಷ್ಟು ಸುದೀರ್ಘ ದೊಡ್ಡ ಪ್ರಬಂಧಗಳನ್ನು ಬರೆದ್ರೂ ಕೂಡ ಬಿಡುಗಡೆ ಮಾಡೋಕ್ಕೆ ಇವತ್ತು ಆಗಿಲ್ಲ. ಏನು ಇವತ್ತು ನಿನ್ನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ನಿನ್ನೆ ಎಲ್ಲ ಕಡೆ ಆಚರಿಸ್ತಾ ಇರೋದ್ರಿಂದ ನಿನ್ನೆ ಭಾನುವಾರ ಆಗಿರೋದು ಇವತ್ತು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಹಾಗೆಯೇ 5ನೇ ತಾರೀಕು ಬಾಬು ಜಗಜೀವನ ರಾಮ್ ಜಯಂತಿ, ಎರಡನ್ನೂ ಕೂಡ ಒಟ್ಟಿಗೆ ಮಾಡಬೇಕು ಅಂತೇಳಿ ನಾವು ಬುದ್ಧ, ಬಸವ, ಅಂಬೇಡ್ಕರ್, ಜಗಜೀವನ ರಾಮ್ ಭಾವಚಿತ್ರಗಳನ್ನು ಪ್ರದರ್ಶನ ಮಾಡಿದ್ದೇವೆ. ಈ ಉದ್ಘಾಟನೆಯನ್ನು ಎಲ್ಲ ಮುಖಂಡರು ಮಾಡಿದ್ದಾರೆ. ಈ ಒಂದು ಐತಿಹಾಸಿಕ ಸಮಾವೇಶ ಏನಿದೆ ಇದು ಅತ್ಯಂತ ಮುಖ್ಯವಾದಂತಹ
ಐತಿಹಾಸಿಕವಾದಂಥ ಒಂದು ಬಹುದೊಡ್ಡ ದಾಖಲೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಜೊತೆಗೆ 2024ರ ಲೋಕಸಭಾ ಚುನಾವಣೆ ದೇಶಾದ್ಯಂತ ನಡೀತಾ ಇದೆ. ಇಂಥ ಒಂದು ಸವಾಲಿನ ಮಧ್ಯೆ ಕಾರ್ಯಕ್ರಮ ನಡೀತಾ ಇದೆ. ಏನು ಈ ದೇಶದಲ್ಲಿ, ಭಾರತದಲ್ಲಿ ಭಾರತೀಯ ಜನಕ್ಕೆ 5,000 ವರ್ಷಗಳ ದಾಖಲೆ ಇದೆ. ಸುಮಾರು 900 ವರ್ಷಗಳು ಬೌದ್ಧರು ಅಂದ್ರೆ ದಲಿತರು, ಅಸ್ಪೃಶ್ಯರು ಈ ದೇಶವನ್ನು ಆಳಿದ್ದಾರೆ. 800 ವರ್ಷಗಳು ಈ ದೇಶವನ್ನು ಮುಸ್ಲಿಮರು ಆಳಿದ್ದಾರೆ. ಇನ್ನು ಕೊನೆ ಭಾಗದಲ್ಲಿ ಬ್ರಿಟಿಷರು 200 ವರ್ಷಗಳು ಆಳಿದ್ದಾರೆ. ಸ್ವಾತಂತ್ರ್ಯ ನಂತರ 77 ವರ್ಷಗಳ ಕಾಲ ಬ್ರಿಟಿಷ್ ಮಾದರಿಯ ಭೂಮಾಲೀಕರು, ಮಾರ್ವಾಡಿಗಳು, ದೊಡ್ಡ ದೊಡ್ಡ ಶ್ರೀಮಂತರು ಈಗ ಆಳ್ತಾ ಇದ್ದಾರೆ. ಎಲ್ಲ ಮೇಲ್ಜಾತಿಗಳು, ಎಲ್ಲ ಭೂಮಾಲೀಕರು ಈ ದೇಶದ ಅಧಿಕಾರವನ್ನು ಹಂಚಿಕೊಂಡಿದ್ದಾರೆ. ರಾಜಕೀಯವಾಗಿ, ಅಧಿಕಾರಾತ್ಮಕವಾಗಿ ಮತ್ತು ಈ ದೇಶದ ಸಂಪತ್ತನ್ನು ಹಂಚಿಕೊಂಡಿದ್ದಾರೆ. ಇನ್ನು ಉಳಿದಂತಹ 75% ಇರ್ತಕ್ಕಂಥ ಜನ ಏನಿದ್ದಾರೆ, ಕೂಲಿ ಕಾರ್ಮಿಕರು, ಬಡವರು, ನಿರುದ್ಯೋಗಿಗಳು, ಮಹಿಳೆಯರು, ಎಲ್ಲ ಜನದಲ್ಲಿರ್ತಕ್ಕಂಥ ಬಡವರು, ಅದು ಒಂದು ವರ್ಗ. ಶ್ರೀಮಂತ ವರ್ಗವೇ ಜನ್ಮ ತಾಳಿದ ಕಾರಣದಿಂದ ಅವರು ಮೇಲ್ಜಾತಿಯಾಗಿದ್ದಾರೆ. ಜನ್ಮ ಯಾರು ದೊರೆಯ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ದೊರೆ ಆಗ್ತಾ ಇಲ್ಲ, ರಾಣಿ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ರಾಣಿ ಆಗ್ತಾ ಇಲ್ಲ. ಈ ರಾಣಿ ಮತ್ತು ದೊರೆ ಹೊಟ್ಟೆ ಹುಟ್ಟೋರು ರಾಜ ಯುವರಾಜ ಆಗುವಂತ ಪದ್ಧತಿ ಏನ್ ನಡ್ಕ ಬಂದಿತ್ತು. 563 ರಾಜರು ಈ ದೇಶವನ್ನು ಆಳ್ತಾ ಇದ್ರು. ಈ ಎಲ್ಲ 563 ದೇಶಗಳನ್ನ ಒಟ್ಟಿಗೆ ಮಾಡಿ ಅಖಂಡ ಭಾರತ ಒಕ್ಕೂಟ ವ್ಯವಸ್ಥೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ತಂದು ಪ್ರಜಾಪ್ರಭುತ್ವವನ್ನು ತಂದು ಇವತ್ತು ಚುನಾವಣೆ ಆ ಒಂದು ಕಾರಣಕ್ಕೋಸ್ಕರ ನಡೀತಾ ಇದೆ. ಆ ಒಂದು ಚುನಾವಣೆಗೆ ನಡೀತಾ ಇದೆ. ಈ ಚುನಾವಣೆಗೆ ಮತ ಆಗ್ತಾ ಇದ್ದಂಥವ್ರು 2 ಡಿಗ್ರಿಯನ್ನ ಪಡೆದಂಥವ್ರು, ದೊಡ್ಡ ದೊಡ್ಡ ಭೂಮಾಲೀಕರು ಮತ್ತು ಕೈಗಾರಿಕೋದ್ಯಮಿಗಳು, ಅವರಿಗೆ ಮಾತ್ರ ಮತ ಹಕ್ಕಿತ್ತು. 77 ವರ್ಷಗಳ ಹಿಂದೆ, 1947ರ ಹಿಂದೆ ಅದನ್ನು ವಿರೋಧ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಈ ದೇಶದ 21 ವರ್ಷದ ಎಲ್ಲರಿಗೂ ಕೂಡ ಮತದಾನದ ಹಕ್ಕನ್ನ ಕೊಡಬೇಕು. ಈಗ 18 ಆಗಿದೆ. ಎಲ್ಲರಿಗೂ ಕೂಡ, ಮಹಿಳೆಯರಿಗೂ ಕೂಡ ಮತದಾನ ಹಕ್ಕನ್ನ ಕೊಡಬೇಕು ಅಂತ ವಾದವನ್ನ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಮತ್ತು ಅವರ ಹಿಂಬಾಲಕರು ಒಪ್ಪೋದಿಲ್ಲ. ಕೂಡುದು ಮಹಿಳೆಯರಿಗೆ ಮತದ ಹಕ್ಕನ್ನು ಕೊಡಬಾರದು, ಅನಕ್ಷರಸ್ಥೆಗೆ ಮತದ ಹಕ್ಕನ್ನು ಕೊಡಬಾರದು, ಅವ್ರಿಗೆ ಪ್ರಜ್ಞೆ ಇಲ್ಲ, ಮತ ಹಾಕಕ್ಕಾಗಲ್ಲ. ಬಾಬಾ ಸಾಹೇಬ್ರವರ ಸುದೀರ್ಘ ವಾದದಿಂದ ಬ್ರಿಟಿಷ್ ಸರ್ಕಾರ ಎಲ್ಲ 21 ವರ್ಷದ ಎಲ್ಲರಿಗೂ ಕೂಡ ಈ ನಾಡಿನ ಈ ನೆಲದ ಮಕ್ಕಳಿಗೂ ಕೂಡ ಮತದ ಹಕ್ಕನ್ನ ಕೊಡಿಸಿದ್ರು. ಇವತ್ತು ಆ ಮತಕ್ಕೆ ಓಟನ್ನ ನೀವು ಹಾಕ್ತಾ ಇದ್ದೀರಲ್ಲ, ಇದು ಬಾಬಾ ಸಾಹೇಬರು ಕೊಡಿಸೋದು ಅಂತ ಓಟಿನ ಹಕ್ಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಈ ಓಟಿನ ಹಕ್ಕು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊರಗಡೆ ಬರ್ತಾರೆ. ಮದನ್ ಮೋಹನ್ ಮಾಳವೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಏನ್ ಅಂಬೇಡ್ಕರ್ ಅವರೇ ತುಂಬಾ ಖುಷಿಯಾಗಿದ್ದೀರಲ್ಲ, ಏನಿದು ಸಮಾಚಾರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಸಹಸ್ರಾರು ವರ್ಷಗಳಿಂದ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ರಾಜ ಆಗಬೇಕಾಗಿತ್ತು. ಆ ರಾಜ ಆಗುವಂತಹ
ಹಕ್ಕು ಅವ್ರಿಗಿತ್ತು. ಅದನ್ನ ನಾನು ಬದಲಾಯಿಸಿ ಮತಗಟ್ಟೆಯಲ್ಲಿ ನನ್ನ ಜನ ಮತ ಚಲಾಯಿಸ್ತಾರಲ್ಲ, ಈಗ ರಾಜ ಮತಗಟ್ಟೆಯಲ್ಲಿ ಓಟಿನ ಬೂತಲ್ಲಿ ರಾಜ ಹುಟ್ಟುತ್ತಾನೆ, ಅದರಿಂದ ನನಗೆ ಖುಷಿಯಾಗಿದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಇಲ್ಲ ಇಲ್ಲ, ಊರಿನ ಉಳಿಯಲ್ಲ, ನಿಮ್ ಜನ ಆಸೆ ಬರುಕರು, ಎಂಡ ಮದ್ಯಕ್ಕೆ ಹಣಕ್ಕೆ ಆಸೆ ಪಟ್ಬಿಡ್ತಾರೆ ಅಂತೇಳಿ. ಅದು ಬಾಬಾ ಸಾಹೇಬ್ರು ಹೇಳ್ತಾರೆ, ನನ್ನ ಜನಕ್ಕೆ ಮತದಾನದ ಪ್ರಜ್ಞೆ ಬಂದಾಗ ನಿಮ್ಮಂತ ಬಿಕಾರಿಗಳು ಯಾರು ಇರಲ್ಲ ಅಂತ ಹೇಳ್ತಾರೆ. ಇವತ್ತು ಮತದ ಪ್ರಜ್ಞೆ ಬಂದಿಲ್ಲ. ಮತದ ಪ್ರಜ್ಞೆ ಮೂಡಿಸೋದಕ್ಕೋಸ್ಕರ ನಾವು ಇಡೀ ದೇಶಾದ್ಯಂತ ಕಳೆದ ವರ್ಷ ವಿಧಾನಸಭಾ ಚುನಾವಣೆಯಲ್ಲಿ ಸಂವಿಧಾನ ಜಾಗೃತಿ ಆಂದೋಲನವನ್ನು ಇಡೀ ದೇಶಾದ್ಯಂತ ಮಾಡಿದ್ವಿ. 15 ರಾಜ್ಯಗಳಲ್ಲಿ ಸುಮಾರು ಭಾಷೆಗಳಲ್ಲಿ ಮತಾಂದೋಲನ ಕಾರ್ಯಕ್ರಮವನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿಯಿಂದ ಮಾಡಿದ್ವಿ, ದಲಿತ ಸಂಘರ್ಷ ಸಮಿತಿಯಿಂದ ಮಾಡಿದ್ವಿ. ರಾಜ್ಯದಲ್ಲಿ 31 ಜಿಲ್ಲೆಯಲ್ಲಿ ಅಭಿಯಾನ ಮಾಡಿದ್ವಿ. ಈಗ 2024ರ ಚುನಾವಣೆಯಲ್ಲಿ ಸಂವಿಧಾನದ ಜಾರಿ ಜನಾಂದೋಲನ ಕಾರ್ಯಕ್ರಮವನ್ನ ರಾಜ್ಯದ 9 ಜಿಲ್ಲೆಯಲ್ಲಿ, ದೇಶದ 9 ರಾಜ್ಯದಲ್ಲಿ ಮುಗಿಸಿದ್ದೇವೆ. ಕರ್ನಾಟಕದ 25 ಜಿಲ್ಲೆಗಳಲ್ಲಿ ಸಭೆಗಳನ್ನ, ಸಮಾರಂಭಗಳನ್ನ, ಪತ್ರಿಕಾಗೋಷ್ಠಿಯನ್ನ ಮುಗಿಸಿದ್ದೇವೆ. ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂತ ಪಕ್ಷ. ಇದರಲ್ಲಿ ನಾವು ಬಹುತೇಕ ರಾಜ್ಯದಲ್ಲಿ ಅಭ್ಯರ್ಥಿಗಳನ್ನು ಹಾಕಿದ್ದೇವೆ. ಇನ್ನು ಅನೇಕ ಅಭ್ಯರ್ಥಿಗಳನ್ನ ಹಾಕಬೇಕಾಗಿದೆ. 543 ಅಭ್ಯರ್ಥಿಗಳನ್ನ ಹಾಕಕ್ ಆಗ್ತಾ ಇಲ್ಲ. ಸುಮಾರು ಒಂದು 30% ಅಭ್ಯರ್ಥಿಗಳನ್ನ ಹಾಕಿದೆ. ಇನ್ನ 70ರಷ್ಟು ಕ್ಷೇತ್ರ ಇದೆಯಲ್ಲ, ಆ ಕ್ಷೇತ್ರದಲ್ಲಿ ಯಾರಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಮಾತನಾಡಿ ಸುಮಾರು ಸಭೆಗಳನ್ನ ದಲಿತ ಸಂಘರ್ಷ ಸಮಿತಿ ಬೆಂಬಲಿತ ರಿಪಬ್ಲಿಕನ್ ಪಾರ್ಟಿ ಮತ್ತೆ ಸೋದರ ಸಂಘಟನೆಗಳೊಟ್ಟಿಗೆ ಮಾತಾಡಿ ಇವತ್ತು ದೇಶದಲ್ಲಿ ತುಂಬಾ ಅಪಾಯದ ಸ್ಥಿತಿ ಇದೆ. ಸಂವಿಧಾನವನ್ನ ಬದಲು ಮಾಡುವಂತ ಹುನ್ನಾರ ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ. ಸಂಸತ್ ಪ್ರಜಾಪ್ರಭುತ್ವವನ್ನ ಬದಲು ಮಾಡಿ ಧರ್ಮ ಸಂಸತ್ತನ್ನ ಸ್ಥಾಪನೆ ಮಾಡಬೇಕು ಅಂತ ಜಾತಿವಾದಿ, ಕೋಮುವಾದಿ ಪಕ್ಷಗಳು ಷಡ್ಯಂತ್ರ ಮಾಡ್ತಾ ಇದ್ದಾವೆ. ಆದ್ದರಿಂದ ಈ ಸಂದರ್ಭದಲ್ಲಿ ಕೋಮುವಾದಿ ಬಿಜೆಪಿಗೆ ಸರಿಸಮನಾಗಿರತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನ ಉಳಿದ ಕ್ಷೇತ್ರಗಳಲ್ಲಿ ನಾವು ಕ್ಯಾಂಡಿಡೇಟ್ ಆಗ್ತಾ ಉಳಿದ ಕ್ಷೇತ್ರದಲ್ಲಿ ಬೆಂಬಲಿಸಬೇಕು ಅಂತ ತೀರ್ಮಾನ ಆಗಿದೆ. ಈ ತೀರ್ಮಾನ ಸರಿ ಇದೆಯಾ ಇಲ್ವಾ ಅನ್ನೋದನ್ನ, ಈ ಬೆಂಬಲವನ್ನ ಕೊಟ್ಟು ಕೋಮುವಾದಿಗಳನ್ನ ನಾವು ಸೋಲಿಸಬೇಕಾ ಅನ್ನೋದನ್ನ ತಾವೆಲ್ಲನೂ ಕೂಡ ತಮ್ಮಲ್ಲಿ ಒಪ್ಪಿಗೆ ಕೇಳ್ತಾ ಇದ್ದೀನಿ. ತಾವು ಒಪ್ಪಿಗೆ ಇದ್ರೆ ತಾವೆಲ್ಲನೂ ಕೂಡ ಕೈ ಎತ್ತಿ ಅಥವಾ ಧ್ವನಿ ಮತದ ಮೂಲಕ ತಾವು ಅನುಮೋದನೆ ಕೊಟ್ರೆ ಈಗ ಅದನ್ನ ಅನೌನ್ಸ್ ಮಾಡ್ತೇನೆ. ತಾವು ಚಪ್ಪಾಳೆ ತಟ್ಟಿ ಅಥವಾ ಕೈ ಎತ್ತಿ ಅನುಮೋದಿಸಬೇಕಂತ ತಮ್ಮಲ್ಲಿ ವಿನೀತವಾಗಿ ಮನವಿ ಮಾಡ್ಕೊಂತ ಇದ್ದೀನಿ. ಅದನ್ನ ಉಳಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬೆಂಬಲಿಸಬೇಕು, ಮತ್ತೆ ಸೋದರ ಸಂಘಟನೆಗಳೇನು ನಿಂತಿದ್ದಾರೆ ಅವ್ರು ಬೆಂಬಲಿಸಬೇಕು, ವೆಂಕಟೇಶ್ ನಿಂತಿದ್ದಾರೆ ಅವ್ರು ಬೆಂಬಲಿಸಬೇಕು. ಈ ತರದ ತೀರ್ಮಾನಗಳನ್ನ ನಾವು ಮಾಡಿದ್ದೇವೆ. ಆದ್ದರಿಂದ ನಾವು RPP ಅಭ್ಯರ್ಥಿಗಳನ್ನು ಹಾಕದೇ ಇರುವಂತ ಬಹುತೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅನ್ನ ಅನಿವಾರ್ಯವಾಗಿ ಬೆಂಬಲಿಸ್ತಾ ಇದ್ದೇವೆ ಅನ್ನೋದನ್ನ ಈ ಮೂಲಕ ನಾನು ಘೋಷಣೆಯನ್ನ ಮಾಡ್ತಾ ಇದ್ದೇನೆ. ಒಂದು ಕಡೆ ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತ ಚಳವಳಿ ಒಟ್ಟಾರೆ ದೇಶದಲ್ಲಿ ಅನೇಕ ಕಡೆ ಚಳವಳಿಗಳು ನಡೀತು. ಈ ಚಳವಳಿಗೆ ಸಮಾಜ ಸುಧಾರಕರು ಅತ್ಯಂತ ಇಡೀ ಜಗತ್ತಿನಲ್ಲಿ ಪ್ರಪ್ರಥಮ ಸಮಾಜ ಸುಧಾರಕರು ಅಂತಂದ್ರೆ ತಥಾಗತ ಗೌತಮ ಬುದ್ಧ.
2500 ವರ್ಷಗಳ ಹಿಂದೆ ಬಹುದೊಡ್ಡ ವೈಚಾರಿಕ ಕ್ರಾಂತಿಯನ್ನು ಮಾಡಿದಂಥ ಗೌತಮ ಬುದ್ಧ, 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣ, ಕಬೀರ, ನಾರಾಯಣ ಗುರು, ಫುಲೆ, ಸವಿತಾ ಫುಲೆ, ಚಕ್ರತೀರ್ಥ, ಚೈತನ್ಯ, ತುಕಾರಾಮ, ರವಿದಾಸ, ಕನಕ, ಕಬೀರ, ಅಯ್ಯಂಕಾಳಿ, ಉದ್ಬಲ್ ರಂಗರಾವು, ಸಾಹು ಮಹಾರಾಜು, ಟಿಪ್ಪು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಇವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಇದ್ದೇವೆ. ವೇದಿಕೆ ಮೇಲೆ ಬರಬೇಕು. ಮೈಸೂರಿನ ಎಲ್ಲ ಮುಖಂಡರುಗಳು ಬಂದಿದ್ದಾರೆ. ಮೈಸೂರಿನ ಅಧ್ಯಕ್ಷರಾದ ಶಂಕರ್ ಅವರು ವೇದಿಕೆ ಮೇಲೆ ಕರೀತೇವೆ. ಏನು ಈ ಚಳುವಳಿಗಳು ನಡೆದಂತ ಸಂದರ್ಭದಲ್ಲಿ ಇದಕ್ಕೆ ಚಳುವಳಿಗೆ ಅತ್ಯಂತ ಸ್ಫೂರ್ತಿಯನ್ನು ಕೊಟ್ಟಂತಹ, ಚಳುವಳಿಗೆ ಗಟ್ಟಿ ನೆಲೆಯನ್ನು ಕೊಟ್ಟಂತಹ, ಚಳುವಳಿಯನ್ನ ಹಿಡಿದು ನಿಲ್ಲಿಸಿದಂತಹ, ಚಳುವಳಿಗೆ ರೂಪರೇಷೆ ಕೊಡುತ್ತಂತ ಮಹಾನ್ ನಾಯಕ ಅಂತ ಅಂದ್ರೆ 20ನೇ ಶತಮಾನದಲ್ಲಿ ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನ್ ರಾಮ್ ಅವರು ಸಂವಿಧಾನವನ್ನು ಬರೆದು ನಿರಂತರವಾಗಿ ಹೋರಾಟವನ್ನು ಮಾಡಿ ಅನೇಕ ಬರಹಗಳನ್ನು ಮಾಡಿ ತಮ್ಮ ಬರಹ ಭಾಷಣಗಳ ಮೂಲಕ ಇಡೀ ಜಗತ್ತನ್ನ ಗಮನವನ್ನು ಸೆಳೆದಂತವ್ರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬೇರೆ ರಾಜ್ಯಗಳೆಲ್ಲನೂ ಕೂಡ ಚಳವಳಿ ನಡೀತವೆ. ಆದರೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡು, ಆಂಧ್ರ, ಕರ್ನಾಟಕ ಈ ಭಾಗದಲ್ಲಿ 70ರ ದಶಕದಲ್ಲಿ ಚಳವಳಿ ಪ್ರಾರಂಭ ಆಗ್ತದೆ. ಈ ಚಳವಳಿ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು, ಕವಿ ಸಿದ್ಲಿಂಗಯ್ಯನವರು, ದೇವರೂರು ಮಾದೇವ ಅವರು, ಇನ್ನು ಅನೇಕ ಹಿರಿಯರು ನಮ್ಮ ಜೊತೆಗೆ ಕೈ ಜೋಡಿಸಿದ್ರು. ಅನೇಕ ಜನರು ಚಳವಳಿಯಿಂದ ಅಗಲಿದ್ದಾರೆ. ಅವ್ರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಚಂದ್ರಪ್ರಸಾದ್ ತ್ಯಾಗಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ, ಜಯಣ್ಣ ಅಗಲಿದ್ದಾರೆ, ಚಿಂತಾಮಣಿ ಶಿವಣ್ಣ ಆಗಲಿದ್ದಾರೆ. ಇನ್ನು ಅನೇಕ ಹಿರಿಯರು ಆಗಲಿದ್ದಾರೆ. ಬೆರಳೆಣಿಕೆ ಅಂತ ಹಿರಿಯರು ಚಳವಳಿನಲ್ಲಿ ಇನ್ನೂ ಕೂಡ ಇದ್ದಾರೆ. ಈ ಚಳವಳಿಗೆ ಆಕಾರ ನೀಡಿದಂತಹ ಪತ್ರಿಕೆಗಳು ಅಂದ್ರೆ ದಲಿತ, ಪಂಚಮ, ಆಂದೋಲನ, ಶೂದ್ರ, ಸಂಕ್ರಮಣ ಚಳವಳಿಗೆ ಆಕಾರವನ್ನು ನೀಡಿದ್ದು ದಲಿತ ಚಳವಳಿಗೆ. ಈ ನಮ್ಮ ದಲಿತ ಚಳವಳಿಯ ಹೋರಾಟ ಮೊದಲನೇ ಆದ್ಯತೆ ಶಿಕ್ಷಣ, ಹಸಿವು, ಅಸ್ಪೃಶ್ಯತೆ, ಬಡತನ ಮತ್ತು ದಾಸ್ಯ ಸಂಕೋಲೆಯ ಬಿಡುಗಡೆ, ಇದಕ್ಕೋಸ್ಕರ ನಿರಂತರ ಹೋರಾಟಗಳನ್ನ ಮಾಡಿಕೊಂಡು ಬಂದಿದ್ದೇವೆ. ನಾನು ಕೂಡ 50 ವರ್ಷಗಳು ಈ ಚಳವಳಿಯಲ್ಲಿ ಕ್ರಮಿಸಿದ್ದೇನೆ, ದೂರ ಬಂದಿದೆ. ಇದಕ್ಕೆ ಅನೇಕ ದಾಖಲೆಗಳಿದ್ದಾವೆ. ನಾವು ಮಾಡಿದಂತ ಚಳವಳಿ 50 ವರ್ಷಗಳಿಂದ ಪುಸ್ತಕದ ದಾಖಲಾಗಿದ್ದಾವೆ. ಮತ್ತೆ ಸಹೋದರರು ಬರೆದಂತ 100 ಪುಸ್ತಕಗಳು ಲೈಬ್ರರಿಲಿ ಇದ್ದಾವೆ. ನಮ್ಮ ಪುಸ್ತಕ ಕೂಡ ಸುಮಾರು 20ಕ್ಕೂ ಹೆಚ್ಚು ಲೈಬ್ರರಿಯಲ್ಲಿ ಇಡೀ ರಾಜ್ಯಾದ್ಯಂತ ಲೈಬ್ರರಿಗಳು ಇದ್ದಾವೆ. ದಾಸಂಸ ಹೋರಾಟ ಪ್ರಜಾಪ್ರಭುತ್ವದ ತತ್ವ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಡ್ಕೊಂಡು ಬಂದಿದೆ. ಅವರ ತತ್ವ ಸಿದ್ಧಾಂತಗಳನ್ನ ಎಲ್ಲೂ ಕೂಡ ನಾವು ಬಿಟ್ಟು ಹೋಗಿಲ್ಲ. ಈ ದೇಶದಲ್ಲಿ, ಈ ನೆಲದಲ್ಲಿ ಬೇಕಾದಷ್ಟು ವಾದಗಳಿದ್ದಾವೆ. ಅದರಲ್ಲಿ ಸಮಾಜವಾದ ಇದೆ, ಗಾಂಧಿವಾದ, ಮಾರ್ಕ್ಸ್ವಾದ, ನಕ್ಸಲ್ವಾದ, ಅನೇಕ ವಾದಗಳಿದೆ. ಈ ವಾದಗಳನ್ನೆಲ್ಲನೂ ಕೂಡ ಧಿಕ್ಕರಿಸಿ ಅಥವಾ ಹೊರಗಡೆ ಇಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದವನ್ನ ನಾವು ಒಪ್ಕೊಂಡು, ಬುದ್ಧನ ವಾದವನ್ನು ಒಪ್ಕೊಂಡು, ಜಗಜ್ಯೋತಿ ಬಸವಣ್ಣರ ವಾದವನ್ನು ಒಪ್ಕೊಂಡಿದ್ದೇವೆ. ಈ ವಾದಗಳೆಲ್ಲವೂ ಕೂಡ ಜೀವಪರವಾದಂತ ವಾದಗಳು, ಮನುಷ್ಯರ ಪರವಾದಂತ ವಾದಗಳು. ಈ ನಾಡಿನಲ್ಲಿ ಏನು ಜೀವಪರವಾದಂತ ವಾದಗಳಿದ್ದಾವೆ, ಈ ಜೀವಪರವಾದಗಳಿಗೆ ಜೀವ ತುಂಬುವಂತ ಕೆಲಸಗಳನ್ನ
ಮತ್ತು ದಲಿತ ಚಳವಳಿಗೆ ಒಂದು ಶಕ್ತಿಯನ್ನ ಕೊಡಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ರಾಜ್ಯದಲ್ಲಿ ಒಂದು ದಾಖಲೆಯನ್ನ ಬರೆದಿದೆ ಅಂತಂದ್ರೆ ದಲಿತ ಚಳವಳಿ ಅರ್ಥಾತ್ ದಲಿತ ಸಂಘರ್ಷ ಸಮಿತಿ. ನಂತರ ರೈತ ಚಳವಳಿ, ಕನ್ನಡ ಚಳವಳಿ, ಸಾಹಿತ್ಯ ಚಳವಳಿ ಬಂದವು. ಸಾಹಿತ್ಯ ಚಳವಳಿ ಮರಾಠಿ ವಿದ್ರೋಹಿ ಸಾಹಿತ್ಯಗಳನ್ನು ಪ್ರಕಟಿಸಿದಂತ ಸಂದರ್ಭದಲ್ಲಿ ಅನೇಕ ಹೋರಾಟಗಳು, ಸಾಹಿತ್ಯಿಕ ಹೋರಾಟಗಳು, ಬರಹದ ಹೋರಾಟಗಳು ನಡೆದವು. ಅದರಿಂದ ಘಟಿಸಿದಂತ ಬಂಡಾಯ ಸಾಹಿತ್ಯ ಚಳವಳಿ ಕೂಡ ಮುನ್ನೆಲೆಗೆ ಇವತ್ತು ಬಂದಿದೆ. ಅನೇಕ ಹೋರಾಟಗಾರರು ನಮ್ಮ ಜೊತೆಗಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಇದಕ್ಕೆ ಶಕ್ತಿಯನ್ನು ತುಂಬುವಂತಹ ಅನೇಕ ಮಾಧ್ಯಮಗಳು, ಅವತ್ತಿನ ಮಾಧ್ಯಮಗಳು, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಉದಯವಾಣಿ, ಪ್ರಜಾಮತ, ಅನೇಕ ಪತ್ರಿಕೆಗಳು ಜೀವ ತುಂಬಿದು. ಇವತ್ತಿನ ಕೆಲವು ಪತ್ರಿಕೆಗಳು, ಮಾಧ್ಯಮಗಳು, ನಾನು ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಇಡೀ ರಾಜಕಾರಣಿಗಳನ್ನ, ಇಡೀ ಜಾತಿಯ ಒಂದು ನೆರಳನ್ನ, ಸೋಗನ್ನ ಹಿಡಿದು ಹೋಗ್ತಾ ಇದೆ. ಇದು ದೇಶ ಎತ್ತುತ್ತದೆ ಅನ್ನೋ ಯಕ್ಷ ಪ್ರಶ್ನೆಯನ್ನ ತಾವೆಲ್ಲರೂ ಕೂಡ ಹಾಕಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಈ ದೇಶವನ್ನು ಉಳಿಸಬೇಕಾಗಿದೆ. ಈ ದೇಶವನ್ನು ಉಳಿಸೋಕ್ಕೋಸ್ಕರ, ಈ ನಾಡಿನ ಜನರನ್ನು ಉಳಿಸೋಕ್ಕೋಸ್ಕರ, ಹಸಿದವರಿಗೆ ಅನ್ನವನ್ನು ಕೊಡೋಕ್ಕೋಸ್ಕರ, ಅಕ್ಷರದಿಂದ ವಂಚಿತರಾದಂತಹ ವಂಚಿತ ಸಮಾಜಕ್ಕೆ ಅವರ ಎದೆಗೆ ಅಕ್ಷರವನ್ನು ಹಾಕೋಕ್ಕೋಸ್ಕರ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಮೊದಲನೇ ಆದ್ಯತೆ ಅಸಹಾಯಕರ ಮೇಲೆ, ಅಸಹಾಯಕ ದುರ್ಬಲರ ಮೇಲೆ, ಮಹಿಳೆಯರ ಮೇಲೆ ನಡೆದಂತಹ ಅನೇಕ ದೌರ್ಜನ್ಯ ದಳ್ಳುರಿಗಳನ್ನ ನಾವು ಖಂಡಿಸಿದ್ದೇವೆ, ಹೋರಾಟವನ್ನು ಮಾಡಿದ್ದೇವೆ. 106 ಕೇಸ್ಗಳು ನಮ್ಮ ಮೇಲಾಗಿದೆ. ಸ್ವಾರ್ಥಕ್ಕಲ್ಲ, ಮನೆ ಕಟ್ಕೊಳಕ್ಕಲ್ಲ, ಭೂಮಿ ಮಾಡಕ್ಕಲ್ಲ, ರಿಯಲ್ ಎಸ್ಟೇಟ್ ಅಲ್ಲ, ದಲಿತರ ಮೇಲೆ ನಡೆದಂತ ದೌರ್ಜನ್ಯಗಳು, ಕೈಲಾರಂಜಿನಲ್ಲಿ ನಡೆದಂತ ದೌರ್ಜನ್ಯ, ಕಂಬಾಲ್ಪಲ್ಲಿ ನಡೆದಂತ ಮಾರಣ ಹೋಮ, ಬೆಳಿಗೆರೆ, ತತ್ತೂರು, ಕಾನಪುರ, ಸೇಡಮು, ಗಿಣಿಗೇರಿ, ಮೆದಕನಾಳ, ಅನೇಕ ಕಡೆ ನಡೆದಂತಹ ಮರಣ ಹೋಮ, ಅಲ್ಲೇ ದೌರ್ಜನ್ಯಗಳನ್ನ ವಿರೋಧವನ್ನ ಮಾಡಿದ್ದೇವೆ. ಅವ್ರಿಗೆ ಅನೇಕ ಶಿಕ್ಷೆಗಳಾಗಿದೆ. ಹೊರ ರಾಜ್ಯಗಳಲ್ಲಿ ದಿವೋಲಿ, ಪ್ಯಾರಿಸ್ ಬೀಗ, ಆಂಧ್ರದ ಬೆಲ್ಚಿ, ಪಿಪ್ರ, ಡಿವೋಲಿ, ಸುಂಡೂರು ಅಲ್ಲಿವರೆಗೂ ಕೂಡ ಹೋರಾಟವನ್ನು ಮಾಡಿದ್ದೇವೆ. ನಾವೆಲ್ಲರೂ ಕೂಡ ಇಲ್ಲಿಂದ ನಾವು ಆಂಧ್ರ ಚಲೋ ಮಾಡಿದ್ದೇವೆ. ನಮ್ಮ ಜೊತೆ ವೆಂಕಟೇಶ್ ಬಂದಿದ್ರು, ವೆಂಕಟೇಶ್ ಹಿರಿಯರು ವೇದಿಕೆ ಮೇಲೆ ಇದ್ದಾರೆ, ವೀರಸಂಘೆಯರು ನಮ್ಮ ಹಿರಿಯರು ಹೋರಾಟ ಮಾಡೋದಂತವ್ರು ನಮ್ಮ ಜೊತೆಗಿದ್ದಾರೆ. ಆದ್ರೆ ನಾವು ಹೋರಾಟಗಾರರಲ್ಲಿ, ಇವತ್ತಿನ ಹೋರಾಟಗಾರರಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ, ಹಿರಿಯರಾಗೋದು, ಕಿರಿಯರಾಗೋದು, ಯಾವುದೋ ರಾಜಕಾರಣಿಗಳಲ್ಲಿ ಪ್ಯಾಕೇಜು ಪಡೆಯಕ್ಕೋಸ್ಕರ, ಟಿಪ್ಸ್ ಪಡೆಯಕ್ಕೋಸ್ಕರ, ಯಾವುದೋ ಮಂಡಳಿ ಅಧ್ಯಕ್ಷರು ಪಡೆಯಕ್ಕೋಸ್ಕರ, MLC ಇನ್ನೊಂದು ಪಡೆಯಕ್ಕೋಸ್ಕರ ಅಪಾತಿ ಇಡಬೇಡಿ. ಇವತ್ತು ಎಳ್ಕೊಂಬಂದ ಚಳವಳಿ ಏನಿದೆ, ಈ ಚಳವಳಿನ ಮುಂದುವರಿಸಬೇಕು. ಅದಕ್ಕೋಸ್ಕರನೇ ಎಲ್ಲ ಮುಖಂಡರುಗಳನ್ನ ವೇದಿಕೆಗೆ ತರಬೇಕು ಅಂತ ಹೇಳಿ ಒಂದು ಸಣ್ಣ ಸಾಹಸವನ್ನ ನಾವು ಮಾಡಿದ್ದೇವೆ. ಅದಕ್ಕೆ ಬೆಲೆ ಕೊಟ್ಟು ಬಂದಂತ ಎಲ್ಲ ಮುಖಂಡರಿಗೆ ಅತ್ಯಂತ ವಿನೀತವಾಗಿ, ವಿನಮ್ರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ತಿಳ್ಕೊಬೇಕಾಗಿರೋದು ಅತ್ಯಂತ ಮುಖ್ಯವಾದಂತ ವಿಚಾರಗಳನ್ನು ನಾವು ತಿಳ್ಕೊಬೇಕಾಗಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಸಂವಿಧಾನ ಬರೆಯೋದು ಸೀಮಿತ ಆಗಿರಲಿಲ್ಲ, ರಾಜಕಾರಣ ಮಾಡೋದು ಸೀಮಿತ ಆಗಿರಲಿಲ್ಲ. ಅವರು ಒಂದು ಪರ್ಯಾಯ ಗಟ್ಟಿ ಸಂಸ್ಕೃತಿನೇ ಕಟ್ಟಬೇಕು ಅಂತ ಹೇಳಿ ಬಾಬಾ ಸಾಹೇಬ್ರವರು ಅವರ ಪರಿಶ್ರಮ, ಅವರ ಪ್ರಯತ್ನ ಆಗಿತ್ತು ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. 1930ರಲ್ಲಿ ಡಿಫರೆನ್ಷಿಯಲ್ ಕ್ಲಾಸ್ ಫೆಡರೇಷನ್ DCF ಅನ್ನ ಮಾಡ್ತಾರೆ, ಪಕ್ಷವನ್ನ ಮಾಡ್ತಾರೆ. 1936ರಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನ IPL ಅನ್ನ ಮಾಡ್ತಾರೆ, ಹೋರಾಟವನ್ನ ಮಾಡ್ತಾರೆ. ಮತ್ತೆ 1956 ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾವನ್ನ ಮಾಡ್ತಾರೆ. ನನ್ನ ಜನ ಆಳುವ ವರ್ಗಗಳಾಗಬೇಕು, ನನ್ನ ಜನ ಈ ದೇಶದ ಆಳುವ ವರ್ಗಗಳಾಗಬೇಕು, ಈ ದೇಶ ಸದೃಢ ರಾಷ್ಟ್ರ ಆಗಬೇಕು ಅಂತ ಏನಾದ್ರು ಕನಸು ಕಂಡಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಋಣವನ್ನ, ಅವರ ಅಪ್ರತಿಮ ತ್ಯಾಗ
ನಾವು ತೀರ್ಸಕ್ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಗೋ ಅಂಡ್ ರೈಟ್ ಆನ್ ಯುವರ್ ವಾಲ್, ಯು ಶೆಲ್ ಬಿ ದ ರೂಲರ್ಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ಹೋಗಿ ನಿಮ್ಮ ಮನೆ ಗೋಡೆಗಳ ಮೇಲೆ ಬರೀರಿ, ನೀವು ಈ ದೇಶದ ಆಳಕ್ಕೆ ಅಂತಲೇ ಹುಟ್ಟೋದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸದೃಢವಾಗಿ ಹೇಳ್ತಾ ಇದ್ರು. ಆ ಒಂದು ಅವರ ಕನಸು ಇವತ್ತು ನೆನಸಾಗಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ದಲಿತ ಚಳವಳಿ ಆ ಒಂದು ದಿಕ್ಕಲ್ಲಿ ಹೆಜ್ಜೆ ಹಾಕಬೇಕಾಗಿತ್ತು, ಕ್ರಮಿಸಬೇಕಾಗಿತ್ತು. ಅದೊಂದು ಸೋಲು, ಅದೊಂದು ಬಾಧೆ ನಮ್ಮಲ್ಲಿ ಕಾಡ್ತಾ ಇದೆ. ಆ ಕಾರಣದಿಂದ ನಾವು ರಾಜಕೀಯ ಹೋರಾಟಗಳನ್ನು ಮಾಡಬೇಕು, ರಾಜಕೀಯ ಆಂದೋಲನ ಮಾಡಬೇಕು ಅನ್ನೋ ದಿಕ್ಕಲ್ಲಿ ನಾವು ಹೋಗ್ತಾ ಇದ್ದೇವೆ. ಆದ್ರೆ ಇವತ್ತು ಸಣ್ಣ ಸಣ್ಣ ಸಂಘಗಳನ್ನು ಮಾಡ್ಕೊಂಡು, ನನ್ನೂ ಸೇರಿದಂಗೆ ಕರಪತ್ರಗಳನ್ನು ಹಾಕೊಂಡು ಬೀದಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಯಾರು ಕೊಳ್ಳೆ ಹೊಡೆಯೋರಿಗೆ, ದೇಶವನ್ನ ಕೊಳ್ಳೆ ಹೊಡೆಯೋರಿಗೆ, ಈ ದೇಶವನ್ನ ಮಾರಾಟ ಮಾಡೋರಿಗೆ, ಈ ದೇಶವನ್ನ ಜಾತಿ ಕೋಮುಗಳನ್ನ ಒಡೆಯೋರಿಗೆ ಓಟನ್ನು ಹಾಕಿ ಅವ್ರ ಮುಂದೆ ಕೈ ಎಟ್ಟಿ ನಮಗೆ ಆ ಗ್ಯಾರಂಟಿ ಕೊಡಿ, ಈ ಗ್ಯಾರಂಟಿ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಬೇಡ ಅಂತ ಸ್ಥಿತಿಯಲ್ಲಿ ನಾವಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಿದ್ರು, 85% ಜನಸಂಖ್ಯೆ ನೀವಿದ್ದೀರಿ, SC ST OBC, ಧಾರ್ಮಿಕ ಅಲ್ಪಸಂಖ್ಯಾತರು 85% ದೇಶದಲ್ಲಿ ಇದ್ದೀರಾ. ನೀವು ಸ್ವತಂತ್ರ ಪಕ್ಷವನ್ನ ಕಟ್ಟಿ ನಿಮ್ಮ ಮತವನ್ನ ನೀವು ಹಾಕೊಂಡ್ರೆ ಇಡೀ ದೇಶದ ಸಂಪತ್ತು, ಇಡೀ ದೇಶದ ಅಧಿಕಾರ ಎಲ್ಲನೂ ಕೂಡ ನಿಮ್ ಕೈ ಬರ್ತದೆ ಅಂತ ಹೇಳಿ ನಿಮಗೆ ಮತದ ಹಕ್ಕನ್ನ ನಮ್ಗೆಲ್ಲರೂ ಕೊಟ್ಟರು. ಅದನ್ನ ಸರಿಯಾಗಿ ಸದುಪಯೋಗ ನಾವು ಮಾಡ್ಕೊಂಡಿಲ್ಲ. ಇದನ್ನ ಸೋಲ್ಸಕ್ಕೋಸ್ಕರ ಜಾತಿವಾದಿಗಳು, ಕೋಮುವಾದಿಗಳು ಈ ದೇಶವನ್ನ ಜಾತಿಯನ್ನಾಗಿ ಹೊಡೆದು, ಭಾರತದಲ್ಲಿ ಪರಿಶಿಷ್ಟ ಜಾತಿ 1600 ಜಾತಿಗಳಿದ್ದಾವೆ. ST ಜಾತಿಗಳು 1000 ಜಾತಿಗಳಿದ್ದಾವೆ. ಮಂಡಲ ಆಯೋಗದ ವರದಿ ಪ್ರಕಾರ ಹಿಂದುಳಿದ ಜಾತಿಗಳು 3245 ಜಾತಿಗಳಿದ್ದಾವೆ. ಒಟ್ಟು 6743 ಒಟ್ಟು ಜಾತಿಗಳಿದ್ದಾವೆ. ಜಾತಿಗಳನ್ನಾಗಿ ದೇಶವನ್ನು ಒಡೆದಿದ್ದಾರೆ, ಕೋಮುಗಳಾಗಿ ದೇಶವನ್ನು ಒಡೆದಿದ್ದಾರೆ, ವರ್ಗ ವೈರುಧ್ಯಗಳನ್ನಾಗಿ ದೇಶವನ್ನು ಅಡ್ಡ ಉದ್ದ ಸೀಳಿದ್ದಾರೆ, ಧರ್ಮದ ಮೇಲೆ ದೇಶವನ್ನು ಒಡೆದಿದ್ದಾರೆ. ಏನಾದರೂ ಈ ದೇಶವನ್ನ ಒಟ್ಟಿಗೆ ನಿಲ್ಲಿಸಬೇಕಾಗಿರೋದು ರೈತರು, ಕೂಲಿ ಕಾರ್ಮಿಕರು, ಬಡವರು, SC ST OBC ಧಾರ್ಮಿಕ ಅಲ್ಪಸಂಖ್ಯಾತರಿಂದ ಸಾಧ್ಯ ಅನ್ನೋ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ದೇಶದ ಆಡಳಿತವನ್ನ ಬರೀ 3% ಜನ ಹಂಚ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟಿನ ಎಲ್ಲ ಜಡ್ಜ್ಗಳು ಒಂದು ಸಮಾಜಕ್ಕೆ ಸೇರಿದವರು. 21 ಹೈಕೋರ್ಟ್ಗಳಲ್ಲಿ ಪರಿಶಿಷ್ಟ ಜಾತಿಯವರು ಇರೋದು ಜಡ್ಜ್ಗಳು 24 ಮಾತ್ರ. ಉಳಿದವರೆಲ್ಲ ಒಂದೇ ಜಾತಿಗೆ ಸೇರಿದವರು. ಅಲ್ಲಿ ಗೌಡರು ಇಲ್ಲ, ಲಿಂಗಾಯತರು ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಈ ಹುನ್ನಾರವನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಅವ್ರು ಚುನಾವಣೆ ಬರೋದಕ್ಕೆ ಅವ್ರ ತಾವೇನು ಬಂಡವಾಳ ಇಲ್ಲ. ಅವ್ರು ಹಾಕೋ ಬಂಡವಾಳ ಭಾವನಾತ್ಮಕ ವಿಚಾರಗಳು, ಮತೀಯ ವಿಚಾರಗಳು. ಹಲಾಲು, ಅಜಾನು, ಬುರ್ಕಾ, ದನದ ಮೇಲೆ ರಾಜಕೀಯ, ಗೋವಿನ ಮೇಲೆ ರಾಜಕೀಯ, ದೇವರ ಮೇಲೆ ರಾಜಕೀಯ, ಇದನ್ನೆಲ್ಲರೂ ಕೂಡ ಜಂಡ ಹಿಡ್ಕೊಂಡು ಓಡಾಡೋಂಥವ್ರು ದಲಿತ ಹಿಂದುಳಿದ ಮಕ್ಕಳೇನೆ, ಇವರೇನೆ. ಮೀಸಲಾತಿ 3% ಇರೋರಿಗೆ 10% ಮೀಸಲಾತಿನ ಬ್ರಾಹ್ಮಣ ಸಮಾಜಕ್ಕೆ ಕೊಟ್ಟರು. ಬರೀ ಒಂದು ವಾರದಲ್ಲಿ ಸಂಸತ್ತಲ್ಲಿ ತೀರ್ಮಾನ ಆಗಿ, ರಾಷ್ಟ್ರಪತಿ ಸಿಗ್ನೇಚರ್ ಆಗಿ, ಗೆಜೆಟ್ ನೋಟಿಫಿಕೇಶನ್ ಆಗಿ ಬಂದು ಜಾರಿಯಾಗಿ. ನೀವೆಷ್ಟು ಹೋರಾಟ ಮಾಡ್ತಾ ಇದ್ದೀರಪ್ಪ? ಸದಾಶಿವ ಆಯೋಗಕ್ಕೆ ಹೋರಾಟ, ಕಾಂತರಾಜ್ ಅವರದೇ ಜಾರಿಗೆ ಹೋರಾಟ, ಕರಿಮುಂಡ ಅವರದೇ ಜಾರಿಗೆ ಹೋರಾಟ, ಸಹಚಾರ ಅವರದೇ ಜಾರಿಗೆ ಹೋರಾಟ, PTCL ಇಂಥ ಅನೇಕ ಕಾಯ್ದೆಗಳು, 100 ಕಾಯ್ದೆಗಳು ಪರವಾಗಿ ಹೋರಾಟ. ಯಾವ ಕಾಯ್ದೆಗಳು, ಯಾವ ಆಯೋಗಗಳು ಜಾರಿಗೆ ಬಂದಿಲ್ಲ. ಯಾಕೆ? ಮತ ಚಲಾಯಿಸುವಂತ ಸಂದರ್ಭದಲ್ಲಿ ನಮ್ಮ ವಿರೋಧಿಗಳು
ಕೋಮುವಾದಿಗಳಿಗೆ ಮತವನ್ನು ಹಾಕ್ತೇವೆ. ನಾನು ಕೊನೆಯಲ್ಲಿ ತಮಗೊಂದು ಸ್ಪಷ್ಟ ವಿಚಾರವನ್ನು ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ರಾಜಣ್ಣ ಮೇಲೆ ಬರಬೇಕು, ಮುಖಂಡರು. ರಾಜಣ್ಣ ನಮ್ಮ ವಾಲ್ಮೀಕಿ ಸಮಾಜದ ರಾಜ್ಯಾಧ್ಯಕ್ಷರು. ರಾಜಣ್ಣ, ನಾನು ತಮಗೆ ಸ್ಪಷ್ಟವಾಗಿ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೇನೆ. ಇದರಲ್ಲಿ ಯಾವುದೇ ಇದ್ರೆ ನೀವು ಗೂಗಲ್ ಹೋಗಿ ಸರ್ಚ್ ಮಾಡಬಹುದು, ಅಥವಾ ಯಾವುದೇ ಅಂಕಿಅಂಶಗಳು ತಪ್ಪಿದ್ರೆ ನೀವು ಹೇಳ್ಬಹುದು. ಈಗ ಮೋದಿಜಿಯವರು 10 ವರ್ಷ ಆಡಳಿತ ಮಾಡಿದ್ದಾರೆ. ಅವರು ಮೊನ್ನೆ ಸಂಸತ್ ಉದ್ಘಾಟನೆ ಮಾಡಿದ್ರು, ಸಾವಿರಾರು ಕೋಟಿಯನ್ನು ಖರ್ಚು ಮಾಡಿ. ಈಗಿರುವಂತ ಸಂಸತ್ತಲ್ಲಿ 543 ಪೀಠಗಳು, ಎಂಪಿಗಳು. ಆ ಸಂಸತ್ತಲ್ಲಿ 800 ಚೇರ್ ಅನ್ನ ಮಾಡಿದ್ದಾರೆ. ಯಾಕೆ? ಇನ್ನು ಉಳಿದವರು ಯಾರು ಬರ್ತಾರೆ ಅಲ್ಲಿಗೆ? ಸಂವಿಧಾನದಲ್ಲ ಅಷ್ಟೀಗ ಎಂಪಿಗಳು 800 ಮಾಡ್ಯವರಲ್ಲ ಚೇರು. ಉಳಿದವರು ಯಾರು? ಏನ್ ಮಾಡಬಹುದು ಮುಂದೆ? ಒಂದು ಕ್ವಶನ್ ಅನ್ನ ಹಾಕ್ಕೊಳ್ರಿ. ಆಮೇಲೆ ಅವ್ರು ಏನ್ ಉನ್ನಾರ ಮಾಡಬಹುದು ಅನ್ನೋದಕ್ಕೆ ಸೂಚನೆಯನ್ನು ಕೊಟ್ಬಿಟ್ಟಿದ್ದಾರೆ ಈಗಾಗಲೇ ನಮ್ಮ ಮುಂದೆ. ರಾಜ ಚಿಹ್ನೆಯನ್ನು ಹಿಡಿದು, ರಾಜಪ್ರಭುತ್ವದ ಚಿಹ್ನೆ ಸೆಂಗೋಲನ್ನ ಹಿಡಿದು ಪುರೋಹಿತರುಗಳನ್ನ, ಸನಾತನ ಪುರೋಹಿತರನ್ನ ಸಂಸತ್ತಿ ಕರೆಸಿ ಅವ್ರ ಕಾಲಿಗೆ ದಂಡವನ್ನು ಬಿದ್ದು ಸೆಂಗೋಲನ್ನು ಹಿಡಿದು ಸಂಸತ್ತನ್ನು ಉದ್ಘಾಟನೆ ಮಾಡಿದ್ದಾರೆ. ಅಂದ್ರೆ ಪ್ರಜಾಪ್ರಭುತ್ವ ಎಲ್ಲೋಯ್ತು? ಪ್ರಜಾಪ್ರಭುತ್ವ ಚಿಹ್ನೆ ಪ್ರದರ್ಶನ ಮಾಡಲೇ ಇಲ್ಲ. ಅವ್ರು ಹೇಳ್ಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ, ಸಂವಿಧಾನವನ್ನು ಬದಲು ಮಾಡ್ತೇವೆ. ಸಂಸತ್ ಪ್ರಜಾಪ್ರಭುತ್ವವನ್ನು ವಜಾ ಮಾಡಿ ಆ ಜಾಗಕ್ಕೆ ಧರ್ಮ ಸಂಸತ್ತನ್ನ ಮಾಡ್ತೇವೆ ಅಂತೇಳಿ ಪುರೋಹಿತರನ್ನ ಕರೆಸಿ ಸಂಸತ್ಗೆ ಆ ಕೆಲಸವನ್ನ ಮಾಡಿ ಇಡೀ ದೇಶದಲ್ಲಿ ನಮ್ಮನ್ನೆಲ್ಲರೂ ಕೂಡ ಶಿಲಾಯುಗಕ್ಕೆ ಕೊಂಡೊಯ್ಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ, 2500 ವರ್ಷಗಳ ಹಿಂದೆ ಇಡೀ ಏಷ್ಯಾ ಖಂಡವನ್ನು ಆಳ್ತಾ ಇದ್ದಂತಹ ದೊರೆಗಳು, ನಾಗಜನರು, ನಾವೆಲ್ಲನೂ ಕೂಡ ಬಹುಜನರು, ದಲಿತರಂದು ಸುಮಾರು ಜಾತಿಗಳು ಬಂದರು, ಬಹುಜನರಂದು ಎಲ್ಲರೂ ಬಂದರು. ಏಷ್ಯಾ ಖಂಡವನ್ನೇ ಆಳ್ತಾ ಇದ್ದಂತ 900 ವರ್ಷ ಆಳದಂತಹ ಜನಾಂಗವನ್ನ 2000 ವರ್ಷಗಳ ಗುಲಾಮಗಿರಿಯಲ್ಲಿ ಇಟ್ಟರು. 2000 ವರ್ಷಗಳಿಂದ 100ಕ್ಕೆ 100 ಮೀಸಲಾತಿಯನ್ನ ಬಳಸ್ಕೊಂಡ್ಬಂದ್ರು. ಈಗ ಬರೀ 1950ರಿಂದ 74 ವರ್ಷ ಮೀಸಲಾತಿ ಕೊಟ್ಟಿದ್ಗೆ ಆ ಮೀಸಲಾತಿ ಮೇಲೆ ಖಂಡಾಕಾರಿ ಬೆಂಕಿ ಹೇಳೋದು, ನಿಗಿನಿಗಿ ಬೆಂಕಿ, ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ, ಹೈಕೋರ್ಟ್ ಅಲ್ಲಿ ತೀರ್ಮಾನ, ದೊಡ್ಡ ಗೊಂದಲ, ಗಾಜು ಕೋಚ್ ಮಾಡಿ, ಹೈರಾಣ ಮಾಡಿ, ಆಯೋಗಗಳು, ಕಾಯ್ದೆಗಳು ಎಲ್ಲಾನು ಗಾಜು ಕೋಚ್ ಮಾಡಿ ಇಡೀ ದೇಶದಲ್ಲಿ ಬಡತನ, ಇಡೀ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ. ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನ ಕೊಡ್ತೀನಿ ಅಂತ ಮೋದಿಜಿಯವರು ಅನೌನ್ಸ್ ಮಾಡಿಕೊಟ್ರ. ಏನ್ ಪ್ರಸಾದ್ ಹೇಳ್ರಿ, ಮಾಧ್ಯಮದ 15 ಲಕ್ಷ ತಂದು ಕೊಡ್ತೀವಿ ಅಂತ ಹೇಳಿದ್ರು, ವಿದೇಶದಾಗಿರುವ ಹಣ ಮಾಡಿರ ನೋಡಿ. GST ಶೇಕಡ 22% ಕಾರ್ಪೊರೇಟ್ ಶ್ರೀಮಂತರ GSTನ 14% ಇಳಿಕೆ. ಚಿನ್ನ, ಬೆಳ್ಳಿ, ವಜ್ರದ ಮೇಲಿನ ತೆರಿಗೆಯನ್ನ ಕಡಿಮೆ ಮಾಡಿದ್ದಾರೆ. ಇನ್ಯಾವ್ದು ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಬಡವರು ಊಟ ಮಾಡುವಂತ ಆಹಾರ, ಪೆಟ್ರೋಲು, ಡೀಸೆಲ್ಲು, ಅಡಿಗೆ ಅನಿಲ, ಪೆನ್ನು, ಪೆನ್ಸಿಲ್, ಒಂದು ಇಡ್ಲಿ ತಿನ್ನೋದ್ರ ತೆರಿಗೆ, ಒಂದು ಬಟ್ಟೆ ತಾಡಿದ ತೆರಿಗೆ, ಬಹುತೇಕ ಇಡೀ ದೇಶದ ತೆರಿಗೆಯನ್ನು ಕಟ್ತಾ ಇರೋಂಥವ್ರು ಕೂಲಿ ಕಾರ್ಮಿಕರು, ರೈತರು, ಬಡವರು. ಶ್ರೀಮಂತರ ತೆರಿಗೆಯನ್ನು ಕಟ್ತಾ ಇಲ್ಲ. ಅವರು ತೆರಿಗೆಯನ್ನ ಅವರು ಪಡೆದಂತ ಸಾಲ ಏನಿದೆ, ಕಾರ್ಪೊರೇಟ್ ಕಂಪನಿಗಳ ಶ್ರೀಮಂತರು, ಅದಾನಿ ಅಂಬಾನಿ ಅಂತ ಶ್ರೀಮಂತರು, ಅವರು ಸಾಲವನ್ನ 14.25 ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡ್ತಾರೆ. ರೈತರ ಸಾಲ ಮಾಡಲ್ಲ, SC ST ಸಾಲ ಮನ್ನಾ ಮಾಡಲ್ಲ. 10 ವರ್ಷದಲ್ಲಿ 56.5 ಲಕ್ಷ ಕೋಟಿ
NP ಮಾಡ್ತಾರೆ, ನಾನ್ ಕಾರ್ಪೊರೇಟ್ ಅಸೆಟ್ ಅಂತ NPA ವಜಾ ಮಾಡ್ತಾರೆ. 56.5 ಲಕ್ಷ ಕೋಟಿ 10 ವರ್ಷದಲ್ಲಿ. ಅಷ್ಟು ದುಡ್ಡನ್ನ ಬಡವರಿಗೆ ಕೊಟ್ಟಿದ್ರೆ ಎಷ್ಟು ಅಭಿವೃದ್ಧಿ ಆಗ್ತದ್ರಿ ದೇಶ. ಈ ದೇಶದಲ್ಲಿ ಹಸುವಿನಿಂದ ಬೀದಿಲಿ ಬಿದ್ದಿರ್ತಾವಲ್ಲ ಮಕ್ಕಳು, 9 ಕೋಟಿ ಮಕ್ಕಳು ಒಂದೊತ್ತು ಊಟನೂ ಕೂಡ ಮಾಡ್ತಾ ಇಲ್ಲ. ಅಂಕಿಅಂಶ ಇದೆ. 12 ಕೋಟಿ ಮಕ್ಕಳು ಶಾಲೆಯಿಂದ ಹೊರಗಡೆ ಉಳಿದಿದ್ದಾರೆ. 20 ಕೋಟಿ ಯುವಕರು ಡಿಗ್ರಿ ಮಾಡದಂತವರಿಗೆ ನಿರುದ್ಯೋಗಿಗಳಿದ್ದಾರೆ. ಕರ್ನಾಟಕ, ಆಂಧ್ರ, ತಮಿಳುನಾಡು, ದಕ್ಷಿಣ ಭಾರತ ಇದನ್ನ ಅಸ್ಪೃಶ್ಯನನ್ನಾಗಿ ಹೊಡಿದೆ. ಕರ್ನಾಟಕ ಕೊಡುವಂತ GST ಟ್ಯಾಕ್ಸ್ ಎಷ್ಟಪ್ಪ? 4,30,000 ಕೋಟಿ. ಕೊಟ್ಟಿದ್ದೀವಿ ಸುಳ್ಳು ಹೇಳ್ತಾರೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಕೆಲಸವನ್ನ ಮಾಡಿದ್ರೆ ನಮ್ಗೆ ಕೊಟ್ಟಿಲ್ಲ. ಇದು ಪ್ರಜಾಪ್ರಭುತ್ವ ಅಂದ್ರೆ ನಾನು ಹೇಳ್ತಾ ಇರೋದು ಸಂವಿಧಾನದ ಮೇಲೆ, ಸಂವಿಧಾನದ ಆದಿಯಲ್ಲಿ, ಸಂವಿಧಾನದ ಟ್ರ್ಯಾಕ್ ನಲ್ಲಿ ಸರ್ಕಾರ ನಡೀತಾ ಇಲ್ಲ. ಸಂವಿಧಾನವನ್ನು ಪಕ್ಕಕ್ಕಿಟ್ಟು ಸರ್ವಾಧಿಕಾರಿ ಧೋರಣೆಯನ್ನ ಮಾಡ್ತಾ ಇದ್ದಾರೆ. ಇವರೇನಾದ್ರೂ ಕೂಡ ಆಡಳಿತಕ್ಕೆ ಬಂದ್ರೆ ಅದೇ ಕ್ಷಣದಲ್ಲಿ ಸಂವಿಧಾನವನ್ನ ಕಿತ್ತಾಕ್ತಾರೆ, ಮೀಸಲಾತಿಯನ್ನು ಕಿತ್ತಾಕ್ತಾರೆ, ಮಹಿಳೆಯರನ್ನು ಗುಲಾಮಗಿರಿಗೆ ತಳ್ತಾರೆ. ಸಹಸ್ರಾರು ವರ್ಷಗಳಿಂದ ಏನು ಅಸ್ಪೃಶ್ಯರಾಗಿದ್ವಿ, ಊರಿಂದ ಹೊರಗಡೆ ವಾಸ ಮಾಡಬೇಕು ಅಂತ ಏನಿತ್ತು, ಮಶಾಣದಲ್ಲಿ ಗೋಕಿನಲ್ಲಿ ಅನ್ನ ತಿನ್ಬೇಕು ಅಂತ ಏನಿತ್ತು, ಎಣದ ಬಟ್ಟೆ ತೊಡಬೇಕು ಅಂತ ಏನಿತ್ತು, ಮಠ ಮಧ್ಯಾಹ್ನ 12 ಗಂಟೆಗೆ ಊರಿಗೆ ಪ್ರವೇಶ ಮಾಡಬೇಕು ಶಬ್ದ ಮಾಡ್ಕೊಂಡು ಅಂತ ಏನಿತ್ತು, ಅದೇ ಇವತ್ತು ಬರ್ತದೆ. ಬೆರಳೆ ಎಣಿಸುವಂತ ಜನ ಇಡೀ ದೇಶದ ಎಲ್ಲ ಸಂಪತ್ತನ್ನ ಹಿಡಿದಿದ್ದಾರೆ, ಇಡೀ ದೇಶದ ಎಲ್ಲ ಭೂಮಿಯನ್ನು ಹಿಡಿದಿದ್ದಾರೆ. SC ST OBC ಎಲ್ಲರನ್ನ ಸೇರಿಸಿದ್ರೆ 2% ಅಷ್ಟೇ ಭೂಮಿ ಇವ್ರಿಗೆ ಇರೋದು. ಎಷ್ಟು ಅಂಕಿಅಂಶಗಳನ್ನ ಕೊಡೋಣ. ಎಲ್ಲ ಬ್ಯಾಂಕ್ಗಳು 23 ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳನ್ನ ಖಾಸಗಿ ಕಾರ್ಪೊರೇಟ್ ಕಂಪನಿ ಮಾರಾಟ ಮಾಡಿಬಿಟ್ಟಿದ್ದಾರೆ. ಎಲ್ಲ ಉದ್ಯೋಗಗಳು ಹೊರಟೋದು. ಮೀಸಲಾತಿಯ ಟೈಟಾನಿಕ್ ಹಡಗು ಮುಳುಗೋಗಿದೆ. ಯಾವುದೇ ಬ್ಯಾಕ್ಲಾಗ್ ಇಲ್ಲ, ಯಾವುದೇ ಮೀಸಲಾತಿ ಇಲ್ಲ, ಯಾವುದೇ ಅಪಾಯಿಂಟ್ ಆಗ್ತಾ ಇಲ್ಲ. ನಿರುದ್ಯೋಗಿಗಳು ಬರ್ತಾ ಇದ್ದಾರೆ, ನಿರುದ್ಯೋಗಿಗಳು ಜಾಸ್ತಿ ಆಗ್ತಾ ಇದ್ದಾರೆ, ಆಹಾರ ಜಾಸ್ತಿ ಆಗ್ತಾ ಇದೆ, ನೀರು ಕೊಡಕ್ಕಾಗ್ತಾ ಇಲ್ಲ ಜನಕ್ಕೆ, ಊಟ ಕೊಡಕ್ಕಾಗ್ತಾ ಇಲ್ಲ ಜನಕ್ಕೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಯೋಚನೆಯನ್ನ ಮಾಡಬೇಕಾಗಿದೆ. ಅರ್ಥ ಆಗಲಿಲ್ಲ ನಿಮಗೆ? ಒಬ್ಬ ಜಿಲ್ಲಾಧ್ಯಕ್ಷ ಆಗಿದೆಯಾ? ಅರ್ಥ ಮಾಡ್ಕೋಬೇಕಾಗಿದೆ, ಯೋಚನೆಯನ್ನು ಮಾಡಬೇಕಾಗಿದೆ. ನಾವು ಅತ್ಯಂತ ಜವಾಬ್ದಾರಿಯುತವಾಗಿ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಕನ್ನಡ ಚಳವಳಿಗಳು, ಪ್ರಗತಿಪರ ಸಂಘಟನೆಗಳು ಯೋಚನೆ ಮಾಡಬೇಕಾಗಿದೆ. ವೈಯಕ್ತಿಕ ದ್ವೇಷವನ್ನ, ಸಿನಿಕತನವನ್ನ ಬಿಡಬೇಕಾಗಿದೆ. ಒಬ್ಬರ ಮುಖವನ್ನು ಒಬ್ಬರು ನೋಡುವಂತ ವ್ಯವಧಾನತೆ, ಪ್ರೀತಿ, ವಿಶ್ವಾಸ ನಮ್ಮಲ್ಲಿ ಇರಬೇಕಾಗಿದೆ. ಹಿರಿಯ ಹೋರಾಟಗಾರರು ಒಳ್ಳೆ ಹೆಜ್ಜೆ ಗುರುತುಗಳನ್ನ ಮೂಡಿಸಬೇಕಾಗಿದೆ ಇತಿಹಾಸದಲ್ಲಿ. ಇವ್ರ ಹೃದಯಗಳು ವಿಶಾಲವಾಗಬೇಕಾಗಿದೆ. ಇನ್ನಷ್ಟು ಜಾತಿ ಉಪಜಾತಿಯನ್ನಾಗಿ ಎಷ್ಟು ಹೊಡಿತೀರಿ ಅದರಿಂದ ಅಪಾಯ ನಮ್ಗೆ ಹೆಚ್ಚು, ಬೇರೆಯವರಿಗಿಲ್ಲ. ಇದು ನಡೆಯೋರು ರಾಜಕೀಯದಲ್ಲಿರೋರು. ಇವತ್ತೇನಾದ್ರೂ ಚಳುವಳಿ ಉಳಿದಿದೆ, ಮೀಸಲಾತಿ ಉಳಿದಿದೆ, ಭೂಮಿ ಹಕ್ಕುಗಳು ಉಳಿದಿದೆ ಅಂದ್ರೆ ಚಳುವಳಿಗಳಿಂದ ಮಾತ್ರ ಸಾಧ್ಯ. ಏನಾದ್ರೂ ದೇಶದಲ್ಲಿ ಒಂದು ದಾಖಲೆ ಚಳವಳಿ ಇದೆ ಅಂದ್ರೆ ಅದು ದಲಿತ ಚಳವಳಿ, ದಲಿತ ಸಂಘರ್ಷ ಸಮಿತಿ ಅನ್ನೋದು ನೀವು ಬರ್ಕಬೇಕಾಗಿದೆ. ಯಾರ್ಯಾರು ದಲಿತ ಚಳವಳಿಗಳಲ್ಲಿ ನೀವು ಹೋರಾಟವನ್ನು ಮಾಡಿದ್ದೀರಿ, ಯಾರ್ಯಾರು ನಿಮ್ಮ ಆಯುಷ್ಯನ್ನ ಕಳ್ಕೊಂಡಿದ್ದೀರಿ, ಧಾವಂತ ಅರಿದಂಗೆ ಹೋರಾಟವನ್ನು ಮಾಡಿದ್ದೀರಿ, ನೀವೆಲ್ಲರೂ ಕೂಡ ಸ್ವತಂತ್ರ ಹೋರಾಟಗಾರರಿಗೆ ಮಿಗಿಲಾದವರು, ಸೇನಾನಿಗಳು, ಸಿಪಾಯಿಗಳು, ಯೋಧರು ಅನ್ನೋದನ್ನ ಮರೆಯಬಾರದು. ರಾಜಕಾರಣಕ್ಕೋಸ್ಕರ ರಾಜಕೀಯ ವಿರೋಧ ಮಾಡೋದು ಮಹಾ ದೊಡ್ಡದಲ್ಲ. ಇಡೀ ಸಮಾಜವನ್ನ ಪ್ರತಿರೋಧಿಸಿ, ಇಡೀ ವ್ಯವಸ್ಥೆಯನ್ನ ಪ್ರತಿರೋಧಿಸಿ ಹೋರಾಟ ಮಾಡಿದ್ರಲ್ಲ ಕಿಚ್ಚರಿಯಿಂದ
ನೀವು ಗಂಡಗಲಿಗಳು, ನೀವು ಈ ನಾಡಿನ ವೀರರು, ಈ ನೆಲದ ಮಕ್ಕಳು ನೀವು, ನಾವು ಅನ್ನೋದನ್ನೇ ಸಂದರ್ಭದಲ್ಲಿ ಸಾಬೀತು ಮಾಡಿ ನಾನು ಪ್ರತಿಪಾದಿಸುತ್ತೇನೆ. ಆದ್ರೆ ಒಂದು ವಿಷಾದದ ಸಂಗತಿ ಅಂದ್ರೆ ದಲಿತ ಚಳವಳಿಯನ್ನ ಯಾವುದೇ ಸರ್ಕಾರಗಳು ಅಧ್ಯಯನಕ್ಕೆ ಒಳಪಡಿಸಲಿಲ್ಲ. ದಲಿತ ಚಳವಳಿ, ದಲಿತ ಸಂಘಟನೆ ಚಳವಳಿ ಅಧ್ಯಯನಕ್ಕೆ ಒಳಪಡಿಸಲಿಲ್ಲ. ಇದು ದುರಂತ. ಈಗಾಗಲೇ ಚಳವಳಿ ಎಲ್ಲರೂ ಕೂಡ ಅಳಿವಿನ ಅಂಚಲ್ಲಿದೆ, ಅಸ್ತಿತ್ವಗೊಳ್ಳೋಗಿದೆ, ನೂರಾರು ಆಗಿಬಿಟ್ಟಿದ್ದೇವೆ. ಈ ತರ ಗಾಸಿಪ್ಗಳನ್ನು ಹಂಚ್ತಾರೆ. ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಕಂಬಾರಪಲ್ಲಿಯಲ್ಲಿ ನನ್ನ ಜನರ ಮರಣ ಹೋಮ ಆದಾಗ ಎಲ್ಲರೂ ಒಟ್ಟಿಗೆ ಹೋರಾಟವನ್ನು ಮಾಡಿದ್ದೇವೆ. ಬೆಂಡಿಗೇರಿಯಲ್ಲಿ ಮನುಷ್ಯನ ಮಲವನ್ನ ತಿನ್ನಿಸಿದಾಗ ಎಲ್ಲರೂ ಹೋರಾಟವನ್ನ ಮಾಡಿದ್ದೇವೆ. ನಿನ್ನೆ ಅಂಬೇಡ್ಕರ್ ಜಯಂತಿಯನ್ನ, ಇವತ್ತು ಅಂಬೇಡ್ಕರ್ ಜಯಂತಿಯನ್ನ ಎಲ್ಲರೂ ಸಂಘಗಳು ಕೂಡ ಅಂಬೇಡ್ಕರ್ ಜಯಂತಿಯನ್ನು ಮಾಡಿದ್ದೇವೆ. ಸೈದ್ಧಾಂತಿಕವಾಗಿ ನಾವು ಒಡೆದಿಲ್ಲ, ಎಲ್ಲ ಒಟ್ಟಿಗೆ ಇದ್ದೀವಿ ಅನ್ನೋದನ್ನ ಈ ದೇಶಕ್ಕೆ ನಾನು ಮೆಸೇಜ್ ಅನ್ನ ಕೊಡಕ್ಕೆ ಇಷ್ಟಪಡ್ತೇನೆ. ನಿಮ್ಗೆ ಎಚ್ಚರ ಇರಲಿ, ಯಾವುದೇ ಸರ್ಕಾರ ಬರಲಿ, ಯಾವುದೇ ಆಡಳಿತ ಬರಲಿ, ನಿಮ್ಮ ಕಿವಿಯನ್ನ ಹಿಂಡಿ ನಿಮ್ಮ ಚರ್ಮವನ್ನು ಸುಳಿದು ತಮ್ಮದೇನ ಕಟ್ಟಿ ಹೊಡಿತೇವೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸಂವಿಧಾನದ ಕೈ ಇಟ್ಟಿದೆ, ನೀವು ಈ ದೇಶದ ರಕ್ತಪಾತ ಆಗ್ತದೆ. ಸಂವಿಧಾನ ಕೈ ಇಟ್ಟವರು ಕೈ ಇರಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇಷ್ಟೆಂದು ನಡೆದಂತಹ ಸ್ವತಂತ್ರ ಹೋರಾಟ ಈ ದೇಶದಲ್ಲಿ ನಡೀತದೆ. ನಿಜವಾದಂತ ಹೋರಾಟ, ನಿಜವಾದಂತ ತಾಯಿ ನಾಡಿನಲ್ಲಿ ತಾಯಿಯ ಮಕ್ಕಳು ಸಂವಿಧಾನ ಬಿಟ್ಟರೆ ಮಾಡಿ ತೋರಿಸ್ತೇವೆ ಅನ್ನೋ ಎಚ್ಚರಿಕೆಯನ್ನ ಮನುವಾದಿಗಳಿಗೆ, ಮನುಸುದ್ದಿವಾದಿಗಳಿಗೆ, ಕೋಮುವಾದಿಗಳಿಗೆ, ಜಾತಿವಾದಿಗಳಿಗೆ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನೀವು ಎಚ್ಚರವಾಗಿರಿ. ನೀವು ಇರೋ ಸಂಖ್ಯೆ ಬರೀ 3% ಈ ದೇಶದಲ್ಲಿ 97% ಇರ್ತಕ್ಕಂಥ ಜನ ಏನಿದ್ದೀವಿ, ಈ ನೆಲದ ಮಕ್ಕಳು ನಾವು, ಮೂಲ ನಿವಾಸಿಗಳು, ಯುರೇಷಿಯಾದಿಂದ ವಿದೇಶದಿಂದ ಬಂದಂತ ಜನ ನೀವು. ಈಗಾಗಲೇ ಅನೇಕ ಪಠ್ಯ ಪುಸ್ತಕಗಳನ್ನು ಬದಲು ಮಾಡಿದ್ದೀರಿ, ಕೇಸರೀಕರಣ ಮಾಡಿದ್ದೀರಿ, ಇತಿಹಾಸಗಳನ್ನು ಬದಲು ಮಾಡಿದ್ದಾರೆ. ಇದು ನಡೆಯಲ್ಲ. ನಾವು ಎಚ್ಚರ ಹೊಂದಿದ್ದೇವೆ. ಪ್ರತಿ ಮನೆಯಲ್ಲಿ ಹೋರಾಟಗಾರರು ಬಂದಿದ್ದಾರೆ. ನಮ್ಮ ಬೆಂಬಲ ಎಲ್ಲ ಹೋರಾಟಗಾರರಿಗೆ ಇದೆ. ಮಧ್ಯರಾತ್ರಿಯಲ್ಲಿ ನಮಗೆ ಫೋನ್ ಮಾಡಿದ್ರು ಕೂಡ ನಿಮ್ ಜೊತೆ ನಿಲ್ತವೆ ಅನ್ನೋ ಮಾತನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.